ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಪಾಲಿಸಿ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ನ್ಯೂಮರಿಕಲ್ ಮೆಥಡ್ಸ್ ಅಲ್ಲಿ ನಮಗೆ ರೂಟ್ಸ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಅಂತಾನೆ ಹೇಳ್ಬೋದು. ಓಕೆ, ಇದರ ಮುಂಚೆ ನಾನು ಬೈಸೆಕ್ಷನ್ ಮೆಥಡ್ ಆದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಬೈಸೆಕ್ಷನ್ ಕಂಪೇರ್ ಮಾಡಿದ್ರೆ ಈ ಒಂದು ರೆಗ್ಯುಲರ್ ಪಾಲಿಸಿ ಮೆಥಡ್ ಅಲ್ಲಿ ನಿಮ್ಗೆ ಕಡಿಮೆ ಸ್ಟೆಪ್ಸ್ ಅಲ್ಲಿ ಆನ್ಸರ್ ಅನ್ನು ಸಿಗುತ್ತೆ ಕಂಪೇರ್ ಟು ಬೈಸೆಕ್ಷನ್ ಮೆಥಡ್. ಓಕೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬೈಸೆಕ್ಷನ್ ಮೆಥಡ್ ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಪಾಲಿಸಿ ಮೆಥಡ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಈ ಒಂದು ಎಕ್ಸಾಂಪಲ್ ಥ್ರೂ ನಿಮ್ಗೆ ಈ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈಂಡ್ ದ ರೂಟ್ಸ್ ಆಫ್ ದಿ ಇಕ್ವೇಶನ್ x³ - 4x - 9 = 0. ಓಕೆ, ಸೇಮ್ ಕ್ವಶನ್ಗೆ ನಾವು ಬೈಸೆಕ್ಷನ್ ಮೆಥಡ್ ಥ್ರೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಅದನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಫಸ್ಟ್ ಸ್ಟೆಪ್ ಏನಂದ್ರೆ ಇದನ್ನ ಕೊಟ್ಟಿರೋ ಈಕ್ವೇಶನ್ f(x) ಅಂತ ಬರ್ಕೊಳ್ಳಿ. f(x) = ಕ್ಯೂಬ್ ಮೈನಸ್ 4x - 9. ಓಕೆ, ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇಂಟರ್ವಲ್ ಅನ್ನು ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ x ಹತ್ರ ವ್ಯಾಲ್ಯೂಸ್ ಪುಟ್ ಮಾಡಿ. ಓಕೆ, ನೆಗೆಟಿವ್ ಪಾಸಿಟಿವ್ ವ್ಯಾಲ್ಯೂ ಸಿಗೋ ಗಂಟ ಇದನ್ನ ನಾವು ವ್ಯಾಲ್ಯೂಸ್ ಪುಟ್ ಮಾಡಿ. x ಹತ್ರ 0 ಪುಟ್ ಮಾಡಿ. f(0) ಏನಾಗುತ್ತೆ ನಮ್ಗೆ -9. ಇದು ನೆಗೆಟಿವ್ ಬಂತು. ಓಕೆ, x ಹತ್ರ 1 ಪುಟ್ ಮಾಡಿ. ಏನ್ ಬರುತ್ತೆ ನಮ್ಗೆ -9, ದಟ್ ಈಸ್ ಈಕ್ವಲ್ ಟು -12. ಓಕೆ, x ಹತ್ರ 2 ಪುಟ್ ಮಾಡಿ. ಏನಾಗುತ್ತೆ 2³ - 4 × 2 - 9, ದಟ್ ಈಸ್ ಈಕ್ವಲ್ ಟು -9. ಓಕೆ, x ಹತ್ರ 3 ಪುಟ್ ಮಾಡಿ. ಏನ್ ಬರುತ್ತೆ ನಮ್ಗೆ 3³ - 4 × 3 - 9, ದಟ್ ಈಸ್ ಈಕ್ವಲ್ ಟು 6. ಇಲ್ಲಿ ನೋಡಿ, ಇದು ನಮ್ಗೆ ನೆಗೆಟಿವ್ ಬಂತು ಅಂದ್ರೆ ಇದು ಪಾಸಿಟಿವ್ ಬಂತು ಅಂದ್ರೆ ದ ರೂಟ್ ಲೈಸ್ ಬಿಟ್ವೀನ್ 2 and 3 ಇರುತ್ತೆ. ಓಕೆ, ನಮ್ಗೆ ಇಂಟರ್ವಲ್ ಏನಾಗುತ್ತೆ ಅಂದ್ರೆ ಇಂಟರ್ವಲ್ 2 and 3 ಇರುತ್ತೆ. ಅರ್ಥ ಆಯ್ತಲ್ಲ? ಇದು ನಮ್ಗೆ ಇಂಟರ್ವಲ್. ಇಲ್ಲಿ ನಾವು ಇದನ್ನ a ಅಂತ ತಗೊಂತೀವಿ, ಇದಕ್ಕೆ b ಅಂತ ತಗೊಂತೀವಿ. ಓಕೆ, ಫಸ್ಟ್ ಇದ್ರ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಓಕೆ, ಫಾರ್ಮುಲಾ ಏನಂದ್ರೆ c = ಈ ಫಾರ್ಮುಲಾ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. a into f of b minus b into f of a by f of b minus f of a. ಇದು ಫಾರ್ಮುಲಾ ನಿಮಗೆ. ಓಕೆ, ರೆಗ್ಯುಲರ್ ಪಾಲಿಸಿ ಮೆಥಡ್ ಇದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಫಸ್ಟ್ ಇಟರೇಷನ್ ಫೈಂಡ್ ಔಟ್ ಮಾಡಿ. ನಮ್ಗೆ ಇಂಟರ್ವಲ್ ಗೊತ್ತಿದೆ 2 and 3. ಓಕೆ, ಫಸ್ಟ್ ಇಟರೇಷನ್. ಓಕೆ, ಫಸ್ಟ್ ಅಪ್ರಾಕ್ಸಿಮೇಷನ್ ಇಲ್ಲಾಂದ್ರೆ ಫಸ್ಟ್ ಇಟರೇಷನ್ ಅಂತ ನಾವು ಕರಿತೀವಿ. ಓಕೆ, a ವ್ಯಾಲ್ಯೂ ಎಷ್ಟು ನಮ್ಗೆ 2. ಓಕೆ, b ವ್ಯಾಲ್ಯೂ ಎಷ್ಟು 3. ಇದರಲ್ಲಿ f of a ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. f of a ಏನ್ ಬರುತ್ತೆ ನಮ್ಗೆ f of a = ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ರಲ್ಲ ಎಷ್ಟು f of a ಅಂದ್ರೆ f of 2 ವ್ಯಾಲ್ಯೂ ಅಂದ್ರೆ -9. f of b that is f of 3 = 6. ಓಕೆ, ಇದ್ರ ಫಾರ್ಮುಲಾದಲ್ಲಿ ಪುಟ್ ಮಾಡಿ. ಏನಾಗುತ್ತೆ ನಮ್ಗೆ c = a ಇಂಟು ನೋಡಿ ಇಲ್ಲಿ ಟ್ರಿಕ್ ಒಂದು ಹೇಳಿದೆ ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 × 6 ಮತ್ತೆ ಮೈನಸ್ ಆಫ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಡಿವೈಡೆಡ್ ಬೈ ಇವೆರಡದ್ದು ಡಿಫರೆನ್ಸ್ ತಗೊಳ್ಳಿ. ಅಷ್ಟೇ ಫಾರ್ಮುಲಾ ನಿಮಗೆ. ಓಕೆ, 2 × 6 minus 3 × -9 by ಓಕೆ 6 + 9. ಓಕೆ, ಇಲ್ಲಿ 6 ಇದೆ, ಮೈನಸ್ ಆಫ್ -9 ಪ್ಲಸ್ ಆಗುತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 2.6 ಬರುತ್ತೆ. ಓಕೆ, ಇದು ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಇವಾಗ f of c ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಅಂದ್ರೆ f of 2.6. ಓಕೆ, ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಪುಟ್ ಮಾಡಿ. 2.6 whole cube minus 4 × 2.6 ಓಕೆ -9, ದಟ್ ಈಸ್ ಈಕ್ವಲ್ ಟು -1.824 ಬರುತ್ತೆ. ಇದು ನಮ್ಗೆ ನೆಗೆಟಿವ್ ಸಿಗುತ್ತೆ. ಓಕೆ, ಇದು ನಮ್ಗೆ ನೆಗೆಟಿವ್ ವ್ಯಾಲ್ಯೂನಾ ಅಂದ್ರೆ ನಮ್ಗೆ ಇಲ್ಲಿ ಸೆಕೆಂಡ್ ಇಟರೇಷನ್. ಓಕೆ, ಸೆಕೆಂಡ್ ಇಟರೇಷನ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇದು ನೆಗೆಟಿವ್ ಬಂದಿರೋದ್ರಿಂದ a ವ್ಯಾಲ್ಯೂ ಏನಾಗುತ್ತೆ ನಮ್ಗೆ 2.6 ಆಗುತ್ತೆ. ನೋಡಿ, ಫಂಕ್ಷನ್ ವ್ಯಾಲ್ಯೂ ಅನ್ನೋದು ನಮ್ಗೆ ನೆಗೆಟಿವ್ ಇಲ್ಲಿ ಸಿಕ್ಕಿದೆ, ಅದರಿಂದ a ವ್ಯಾಲ್ಯೂ ನಾವು 2.6 ತಗೊಂತೀವಿ. ಓಕೆ, b ವ್ಯಾಲ್ಯೂ ಏನಾಗುತ್ತೆ ನಮ್ಗೆ ಆಸ್ ಇಟ್ ಇಸ್ 3 ನೇ ಇರುತ್ತೆ. ಇದರಲ್ಲಿ f of a ವ್ಯಾಲ್ಯೂ ಏನು ನಮ್ಗೆ -1.824 ಅಂಡ್ f of b ವ್ಯಾಲ್ಯೂ 6. ಓಕೆ, ಫಾರ್ಮುಲಾ ಮತ್ತೆ ಅಪ್ಲೈ ಮಾಡಿ. ಮತ್ತೆ ಫಾರ್ಮುಲಾ ಪುಟ್ ಮಾಡಿ. ಓಕೆ, ನಿಮ್ಗೆ ಸಿಗುತ್ತೆ 2.6 × 6 - 3 × -1.824 by 6 + 1.824. ಓಕೆ, ಇದು ನಮ್ಗೆ ವ್ಯಾಲ್ಯೂ ಏನ್ ಬರುತ್ತೆ 2.693 ಬರುತ್ತೆ. ಓಕೆ, ಇದು f of c ಫೈಂಡ್ ಔಟ್ ಮಾಡಿ. ಏನಾಗುತ್ತೆ ನಮ್ಗೆ 2.693 whole cube minus 4 × 2.693
minus 10 that is equal to minus 0.2416 ಬಂತು. ಇದು ನೋಡಿ, ಇದು ಮತ್ತೆ ನಮಗೆ ಇದು ನೆಗೆಟಿವ್ ವ್ಯಾಲ್ಯೂ ಸಿಕ್ಕಿದೆ ಅಂದ್ರೆ ನಮಗೆ ಥರ್ಡ್ ಇಟ್ರೇಷನ್. ಓಕೆ, ಥರ್ಡ್ ಇಟ್ರೇಷನ್ ಅಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ನೆಗೆಟಿವ್ ಸಿಕ್ಕಿರೋದ್ರಿಂದ ನಮಗೆ 2.693 ಇಸ್ ದಿ ಎ ವ್ಯಾಲ್ಯೂ. ಓಕೆ, ಬಿ ವ್ಯಾಲ್ಯೂ ಪಾಸಿಟಿವ್. ಓಕೆ, 3ನೇ ಇರುತ್ತೆ ನಮಗೆ. ಎಫ್ ಆಫ್ ಎ ವ್ಯಾಲ್ಯೂ ಎಷ್ಟು ನಮಗೆ minus 0.2416, ಎಫ್ ಆಫ್ ಬಿ ವ್ಯಾಲ್ಯೂ ನಮಗೆ 6. ಓಕೆ, ಮತ್ತೆ ಫಾರ್ಮುಲಾ ಅಪ್ಲೈ ಮಾಡಿ. ಸಿ ಇಸ್ ಈಕ್ವಲ್ ಟು 6 into 2.693 minus 3 into minus of 0.2416. okay, all divided by 6 plus 0.2416. okay, that is equal to 2.704. okay, f of c value ಮತ್ತೆ ಫೈಂಡ್ ಮಾಡಿ. ಏನಾಗುತ್ತೆ ನಮಗೆ 2.704 whole cube minus 4 into 2.704 minus 9 is equal to minus of 0.045. ನೋಡಿ, ಮತ್ತೆ ಇದು ನೆಗೆಟಿವ್ ಸಿಕ್ಕಿದೆ. ಓಕೆ, ನೆಗೆಟಿವ್ ಸಿಕ್ಕಿದ್ರಿಂದ ಫೋರ್ತ್ ಇಟ್ರೇಷನ್ ಅಲ್ಲಿ ಮತ್ತೆ ಎ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇದು ನೆಗೆಟಿವ್ ಸಿಕ್ಕಿರೋದ್ರಿಂದ ಎ ವ್ಯಾಲ್ಯೂ 2.704 ಆಗುತ್ತೆ, ಬಿ ವ್ಯಾಲ್ಯೂ ಮತ್ತೆ 3 ಆಗುತ್ತೆ. ಓಕೆ, ಎಫ್ ಆಫ್ ಎ ವ್ಯಾಲ್ಯೂ ಎಷ್ಟು ನಮಗೆ minus 0.045 ಅಂಡ್ ಎಫ್ ಆಫ್ ಬಿ ವ್ಯಾಲ್ಯೂ 6. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸಿ ವ್ಯಾಲ್ಯೂ ಏನಾಗುತ್ತೆ ನಮಗೆ 6 into 2.704 minus 3 of minus 0.045 by 6 plus 0.045, that is equal to 2.706. and f of c value ನಮಗೆ ಇದನ್ನ ವ್ಯಾಲ್ಯೂ ಪುಟ್ ಮಾಡಿ 2.704 cube minus 4 into 2.706 minus 9, that is equal to ನಮ್ಗೆ ಇದು ಮೈನಸ್ ಆಫ್ 0.009 ಇದೆ. ಓಕೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಈ ಮೆಥಡ್ ಅಲ್ಲಿ ಫೋರ್ತ್ ಇಟ್ರೇಷನ್ಗೆ ಸ್ಟಾಪ್ ಮಾಡ್ಬೋದು. ಬಿಕಾಸ್ ನೋಡಿ, ಇಲ್ಲಿ ಮೈನಸ್ ಇದು ನಮಗೆ ನೆಗೆಟಿವ್ ಸಿಕ್ಕಿದೆ. ಓಕೆ, ಬೇಕಾದ್ರೆ ನೀವು ಒನ್ ಮೋರ್ ಇಟ್ರೇಷನ್ ಕೂಡ ಮಾಡಬಹುದು, ಫಿಫ್ತ್ ಇಟ್ರೇಷನ್, ನೋ ಪ್ರಾಬ್ಲಮ್. ಓಕೆ, ಬಟ್ ಇಲ್ಲಿ ನಾವು ಗಮನಿಸಿದ್ರೆ ಮೈನಸ್ 0.009 ಇದು ಅಪ್ರಾಕ್ಸಿಮೇಟ್ಲಿ 0ಗೆ ಈಕ್ವಲ್ ಬರುತ್ತೆ. ನಮಗೆ ಅಪ್ರಾಕ್ಸಿಮೇಟ್ಲಿ ಇದು 0ಗೆ ಈಕ್ವಲ್ ಬರುತ್ತೆ. ಅದರಿಂದ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನಮಗೆ ರಿಕ್ವೈರ್ಡ್ ರೂಟ್ ಏನ್ ಬರುತ್ತೆ ಅಂದ್ರೆ ದಿಸ್ ಇಸ್ ದ ರಿಕ್ವೈರ್ಡ್ ರೂಟ್ ಆಗುತ್ತೆ 2.706. ಓಕೆ, ನೀವು ಒನ್ ಮೋರ್ ಸ್ಟೆಪ್ ಮಾಡಿದ್ರೆ ಅಂದ್ರೆ ಒನ್ ಮೋರ್ ಇಟ್ರೇಷನ್ ನೀವು ಮಾಡಿದ್ರೆ ನಿಮ್ಗೆ ಮತ್ತೆ ಇದೇ ಸಿಗುತ್ತೆ. ಅದರಿಂದ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಓಕೆ, ಈ ಮೆಥಡ್ ಅಲ್ಲಿ ನೀವು ಫೋರ್ತ್ ಇಟ್ರೇಷನ್ ಗಂಟ ಮಾಡಿದ್ರೆ ಸರೋಗುತ್ತೆ ನಿಮ್ಗೆ. ಓಕೆ, ನೋಡಿ, ಬೈಸೆಕ್ಷನ್ ಮೆಥಡ್ ಅಲ್ಲಿ ನಿಮ್ಗೆ ನಾವು 10-11 ಇಟ್ರೇಷನ್ ಮಾಡಬೇಕಾಗಿತ್ತು ನಾವೇ. ಓಕೆ, ಓಕೆ, ಬಟ್ ಈ ಒಂದು ಮೆಥಡ್ ಅಲ್ಲಿ ಫೋರ್ತ್ ಇಟ್ರೇಷನ್ಗೆ ನಿಮ್ಗೆ ಆನ್ಸರ್ ಸಿಗ್ತಿದೆ 2.706. ಓಕೆ, ನೀವು ಬೇಕಾದ್ರೆ ಒನ್ ಮೋರ್ ಇಟ್ರೇಷನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಅಲ್ಲಿ ಕೂಡ ನಿಮ್ಗೆ ಸೇಮ್ ಇದೇ ಸಿಗುತ್ತೆ. ಓಕೆ, ನೋಡಿ, ಪ್ರೀವಿಯಸ್ ಇಟ್ರೇಷನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕೂಡ ನೋಡಿ 2.704, ಇಲ್ಲಿ 2.706 ಇದೆ. ಓಕೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಇದು ನಮಗೆ ರಿಕ್ವೈರ್ಡ್ ರೂಟ್ ಅನ್ನೋದು ಸಿಗುತ್ತೆ. ಅರ್ಥ ಆಯ್ತಲ್ಲ? ಇದು ನಿಮ್ಗೆ ಈ ಮೆಥಡ್ ರೆಗ್ಯುಲರ್ ಫಾಲ್ಸಿ ಮೆಥಡ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನ್ಯೂಟನ್ ರಾಪ್ಸನ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪೇರ್ ಟು ಬೈಸೆಕ್ಷನ್ ಅಂಡ್ ರೆಗ್ಯುಲರ್ ಫಾಲ್ಸಿ ಮೆಥಡ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಅನ್ನೋದು ಈಸಿಯಾಗಿ ಸಿಗುತ್ತೆ ನ್ಯೂಟನ್ ರಾಪ್ಸನ್ ಮೆಥಡ್ ಅಲ್ಲಿ. ಓಕೆ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡ ಅಂಬೆ.